ಇದೀಗ ಹಿರಿಯ ನಟ ದೊಡ್ಡಣ್ಣ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೊಡ್ಡಣ್ಣ ಸರ್ ನಮಸ್ತೆ. ಈಗಾಗಲೇ ನಿಮಗೆ ವಿಷಯ ತಿಳಿದಿರುತ್ತೆ ಅಂತ ಭಾವಿಸ್ತೀನಿ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ದೊಡ್ಡಣ್ಣ ಅವರೇ? ಖಂಡಿತವಾಗ್ಲೂ ಕೇಳಿಸ್ತಾ ಇದೆ, ನೀವೇ ಮಾತಾಡ್ತಾ ಇಲ್ಲ. ಸರ್ ನಾನು ನಿಮ್ಮನ್ನು ಪ್ರಶ್ನೆ ಕೇಳಿದೆ, ದ್ವಾರಕೀಶ್ ಅವರ ನಿಧನದ ವಿಚಾರ. ಸರಿಯಾಗಿ ಹಲೋ ದೊಡ್ಡಣ್ಣ ಅವರೇ, ಹಲೋ. ಹಾ, ದ್ವಾರಕೀಶ್ ಅವರ ನಿಧನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೇ ಸುದೀರ್ಘವಾಗಿ ಅವರೊಟ್ಟಿಗೆ ನೀವು ಒಡನಾಟದಲ್ಲಿದ್ದವರು, ಚಿತ್ರರಂಗದಲ್ಲಿ ಪಾಲ್ಗೊಂಡಿದ್ದವರು, ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಮನೆಯ ಹಿರಿಯಣ್ಣನ್ನ ಕಳ್ಕೊಂಡಷ್ಟೇ ನೋವಾಗಿದೆ ನಮಗೆ. ಏಕೆಂದ್ರೆ ಇವಾಗ ತುಂಬಾನೇ ಶಾಕ್ ಆದಂಗಾಯ್ತು ನನಗೆ. ಏನಿದು ದುರಂತ, ಇಷ್ಟು ಬೇಗ ಇಂಥ ಸುದ್ದಿ ಬಂತಲ್ಲ ಅನ್ನಂಗೆ. ದ್ವಾರಕೀಶ್ ಅಣ್ಣವರು ಒಂದೆರಡು ತಿಂಗಳ ಕೆಳಗಡೆ ಸಿಕ್ಕಿದ್ರು ನನಗೆ. ಹಂಗಾಗಿ ಯಾವಾಗ ಸಿಕ್ಕಾಗ್ಲೂ ನಗು ಮಾತುಗಳು, ಅವ್ರ ಎಕ್ಸ್ಪೀರಿಯನ್ಸ್ ಹೇಳೋರು, ಅವ್ರ ಧೈರ್ಯ ಹೇಳೋರು. ಪ್ರತಿ ಸಲ ಕೇಳಿದಾಗ ಕನ್ನಡ ನಾಡಿಗೆ ಒಂದು ಅನರ್ಘ್ಯ ರತ್ನಗಳನ್ನ ಪರಿಚಯಿಸಿದ್ದಾರೆ ಅಂದ್ರೆ ಏನು ತಪ್ಪಾಗಲ್ಲ. ಯಾಕೆಂತಂದ್ರೆ ಒಳ್ಳೆ ನಿರ್ದೇಶಕರಾಗಿರ್ಬೋದು, ಒಳ್ಳೆ ಮತ್ತೆ ಕಲಾವಿದರುಗಳನ್ನ ಪರಿಚಯ ಮಾಡ್ಬೋದು. ಅದರಲ್ಲಿ ನಮ್ಮ ದ್ವಾರಕೀಶ್ ಅಣ್ಣ ಬಂದು ಸಿದ್ಧಹಸ್ತ ಅಂತ ಹೇಳ್ಬೇಕು. ಹೌದು, ಸ್ವತಃ ನಿರ್ಮಾಪಕ, ನಟ, ನಿರ್ದೇಶಕ ಎಲ್ಲವೂ ಆಗಿದ್ದ. ಜೀವನದಲ್ಲಿ ಎಲ್ಲ ಏರಿಳಿತಗಳನ್ನು ಕಂಡಂತಹ ಪುಣ್ಯಾತ್ಮ. ಎಲ್ಲ ಏರಿಳಿತಗಳು ಪ್ರಪ್ರಥಮವಾಗಿ 4 ಭಾಷೆಯಲ್ಲಿ ಒಂದು ಚಿತ್ರವನ್ನ ಆಫ್ರಿಕಾದಲ್ಲಿ ಶ್ರೀಲಂತ ಮಾಡಿದ್ದವರು, ಸಿಂಗಪೂರ್ನಲ್ಲಿ ರಾಜಕೊಳ್ಳ ಅಂತ ಮಾಡಿದ್ದವರು. ಏಕೆಂತಂದ್ರೆ ಸಾಹಸಕ್ಕೆ ಮತ್ತೊಂದು ಹೆಸರೇ ದ್ವಾರಕೀಶ್ ಅಂತ ಹೇಳ್ಬೋದು. ಅದರೊಳಗಾಗೂ ನನ್ನ ಅವರ ಒಂದು ಚಿತ್ರ ಅಂದ್ರೆ ನಾನು ಇವತ್ತು ಸಹಿತ ಸ್ಮರಣೆಯಲ್ಲಿ ಇಟ್ಟಿರೋದು ಅಂದ್ರೆ ಮುದ್ದಿನ ಮಾವ ಅಂತ. ಒಂದು ಕಡೆ ದ್ವಾರಕೀಶ್ ಅಣ್ಣ, ಇನ್ನೊಂದು ಕಡೆ ಬಂದು ಕನ್ನಡದ ಮೇರು ನಟ, ಒಳ್ಳೆ ಗಾನ ಗಂಧರ್ವ, ಬೇರೆ ಯಾರು ಅಲ್ಲ, SP ಬಾಲಸುಬ್ರಹ್ಮಣ್ಯಂ. ಇವರ ನಡುವೆ ನಾನು ಪಾತ್ರ ಮಾಡಿದ ದಿವಸಗಳಿದೆಯಲ್ಲ, ಅದನ್ನ ತುಂಬಾ ಸ್ಮರಣೆಯಲ್ಲಿ ತೊಳ್ತೀನಿ ನಾನು, ಬರೆಯಕ್ ಆಗೋದೇ ಇಲ್ಲ. ಇಲ್ಲ ಅನ್ನೋ ಸತ್ಯನ ಒಪ್ಕೊಳಕ್ ಆಗೋದೇ ಇಲ್ಲ. ಯಾಕೆಂದ್ರೆ ಇದು ಅಪ್ರಿಯವಾದ ಸತ್ಯ. ಹೀಗಾಗಿ ಕೊನೆಯದಾಗಿ ಅಂತಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬದವ್ರಿಗೆ ದುಃಖನ ಭರಿಸುವಂತ ಶಕ್ತಿ ಕೊಟ್ಟು ಕೇಳ್ಬೋದು ಅಷ್ಟೇ. ಸರ್, ಕಲಾವಿದರಾಗಿ ಜೊತೆಗೆ ಸ್ನೇಹಿತರೂ ಆಗಿ ನಿಮ್ಮ ಅವರ ಒಡನಾಟ ಹೇಗಿತ್ತು? ಒಬ್ಬ ಪರಿಪೂರ್ಣವಾಗಿ ಅವರು ದ್ವಾರಕೀಶ್ ಅವರು ಚಿತ್ರರಂಗದಲ್ಲಿ ತೊಡಗಿಸಿಕೊಂಡ ಬಗ್ಗೆ ನೀವು ಹೇಳೋದಾದ್ರೆ? ಸರ್, ನಾವು ಅವರು ಅಣ್ಣ ತಮ್ಮನ ತರನೇ ಇದ್ವಿ. ಯಾಕೆ ಅಂತಂದ್ರೆ ಮುಖವಾಡ ಹಾಕೊಂಡು ಮಾತಾಡ್ಬಿಟ್ಟು ಹಲೋ ಹಲೋ ಚೆನ್ನಾಗಿದ್ದೀರಾ, ಅವ್ ನೈಸ್ ಅನ್ನೋದು ಬೇರೆ, ಹೃದಯ ಬಿಚ್ಚಿ ಮಾತಾಡೋದು ಬೇರೆ. ಹೃದಯ ಬಿಚ್ಚಿ ಮಾತಾಡೋನು ನಿನ್ನ ಕಷ್ಟ ಏನು ಅಂತ ಕೇಳ್ತಾನೆ ಮೊದಲು, ಅವನೇ ನಿಜವಾದವನು. ನಾವೇನಾದ್ರು ಸರಿದಾರಿಯಲ್ಲಿ ಹೋಗ್ತಾ ಇಲ್ಲ ಅಂದ್ರೆ ಬೈದ್ ಬುದ್ಧಿ ಹೇಳ್ತಾನೆ. ಬೈದ್ ಹೇಳೋರು ಬದುಕ ಕೇಳಿದ್ರು ಗೊತ್ತಾಯ್ತಾ ಅಂತ ಗಾದಿ ಮಾತಿದೆ. ಹಂಗಾಗಿ ನಾವೇನಾದ್ರು ಮಾಡ್ತಾರೆ, ನನ್ನ ಮಗನೇ ನೀನ್ ಸಾಧ್ಯನೋ ದೊಡ್ಡದು ಕೊಡಲು ನನ್ನ ಮಗನೇ, ಅದಕ್ಕೆ ನಿಮ್ಮಪ್ಪ ದೊಡ್ಡಣ್ಣ ಅಂತ ಹೆಸರಿಟ್ಟವನೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡಿ ನಗೋರು. ಯಾಕೆಂದ್ರೆ ಗಂಟೆ ಗಟ್ಲೆ ಮಾತಾಡ್ತಿದ್ವಿ, ದಿವಸ ಸಂತಿದೆ ಗೊತ್ತಾಗಲ್ಲ. ಮನೆಗ್ ಬಾರಲು ಮಾತಾಡೋಣ, ಬಹಳ ವಿಷಯಗಳು ಮಾತಾಡ್ಬೇಕು, ಬರ್ಲ ದೊಡ್ಡ ಅಂದವರು. ಏಕೆಂದ್ರೆ ಆ ತರದವ್ರು ಅಪರೂಪ ಸಿಕ್ಕಲ್ಲ. ನಾವು ಅವ್ರನ್ನೆಲ್ಲ ನೋಡಿದ್ವಲ್ಲ, ಅವ್ರ ಜೊತೆ ಊಟ ಮಾಡಿದ್ವಲ್ಲ, ಅವ್ರ ಜೊತೆ ಪಾತ್ರ ಮಾಡಿದ್ವಲ್ಲ, ತುಂಬಾ ಧನ್ಯ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಪ್ಪ. ಸರ್, ಇತ್ತೀಚೆಗೆ ನೀವು ಸಂಪರ್ಕ ಮಾಡಿದ್ದು ಅಥವಾ ನಿಮ್ಮ ಒಡನಾಟಕ್ಕೆ ಬಂದಿದ್ದು ಯಾವಾಗ ಸರ್? ಕೊನೆ ಬಾರಿ ದ್ವಾರಕೀಶ್ ಅವರು ಮಾತಾಡಿದ್ರ? ಎಲ್ಲಾರು ಇದೇ ಪ್ರಶ್ನೆ ಕೇಳ್ತೀರಾ ಕಣ್ರಿ. 2 ತಿಂಗಳಿದೆ ಅಂತ ಹೇಳ್ತೀನಿ. ಅವರ ನಿಮ್ಮ ಒಡನಾಟ ಹೆಂಗಿತ್ತು ಅಂತಂತಂದ್ರೆ ಅಣ್ಣ ತಮ್ಮಂದ್ರ ತರ ಇತ್ತು ಅಂತ ಹೇಳ್ತಿದೀನಿ. ಮತ್ತೆ ತಿರುಗಿಸಿ ನಮ್ಮ ಅಪ್ಪನೇ ಅದೇ ಪ್ರಶ್ನೆ ಕೇಳ್ತೀವಲ್ಲ. ಅಲ್ಲ ಸರ್, ಅಂದ್ರೆ ಅವರ ಆರೋಗ್ಯ ಹದಗೆಟ್ಟ ಮೇಲೆ, ಆರೋಗ್ಯ ಕ್ಷೀಣಿಸಿದ ಸಂದರ್ಭದಲ್ಲಿ ಇತ್ತೀಚೆಗೆ ಕೊನೆ ದಿನಗಳಲ್ಲಿ ನಿಮ್ಮನ್ನೇನಾದ್ರು ಮಾತಾಡ್ಸಿದ್ರ ಅಥವಾ ನೀವು ಅವ್ರನ್ನ ಹೋಗಿ ಭೇಟಿ ಮಾಡಿದ್ರ? ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಾವು ಅವರು ಸೇರಿದ್ವಿ. ಸೇರಿದಾಗ ಯಾಕೆ ದ್ವಾರಕೀಶ್ ಅಣ್ಣ ತುಂಬಾ ಇದಾಗಿದೆ, ವೀಕ್ ಆಗಿದೆಯಾ ಅನ್ನೋದು. 80 ಗಾಡಿ ಅಲ್ವೇನೋ ಏರಿಳಿತ ಆಗ್ತಾ ಇರುತ್ತೆ ಅಂತ ಅಲ್ಲೂ ತಮಾಷೆ ಮಾಡಿದ್ವಿ. ಹೀಗಾಗಿ ಅದನ್ನ ಮರೆಯಕ್ ಆಗದೇ ಇಲ್ಲ. ಒಟ್ಟಿನಲ್ಲಿ ಅವರ ಆತ್ಮ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಳ್ಳೋದಷ್ಟೇ.